ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟೆಂಪಲ್ ಸ್ಟೈಲ್ ಅಲ್ಲಿ ಸಾಫ್ಟ್ ಅಂಡ್ ಟೇಸ್ಟಿಯಾಗಿ ಪರ್ಫೆಕ್ಟ್ ಆಗಿ ಖಾರ ಪೊಂಗಲ್ ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದೀನಿ. ಆ ಕುಕ್ಕರ್ಗೆ 1 ಲೋಟ ಅಕ್ಕಿ ಹಾಕೊಂತ ಇದೀನಿ ಸ್ಮಾಲ್ ಸೈಜ್ ಅಲ್ಲಿ. ಅದೇ ಲೋಟದಲ್ಲೇನೆ ಮುಕ್ಕಾಲ್ ಭಾಗ ಹೆಸರು ಬೇಳೆ ತಗೊಂಡಿದೀನಿ. ಇವಾಗ ವಾಶ್ ಮಾಡ್ಕೊಂಡ್ ಬರೋಣ ಬನ್ನಿ. ಅಕ್ಕಿನ ಒಂದ್ 3ರಿಂದ 4 ಸರಿ ವಾಶ್ ಮಾಡ್ಕೊಳ್ಳಿ. ತುಂಬಾ ಗಲೀಜ್ ಇರುತ್ತೆ ಹೆಸರು ಬೇಳೆಲಿ. ಇವಾಗ ನಾನು ಅದೇ ಲೋಟದ ಅಳತೆಲೇನೆ 5 ಲೋಟ ನೀರ್ ಹಾಕೊಂಡಿದೀನಿ. 1 ಲೋಟ ಆಯ್ತಲ್ವಾ, ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ವಿಸಿಲ್ ತಗೊಂತಾ ಇದೀನಿ. ಇವಾಗ ನಾವು ಮಸಾಲೆಗೆ ಏನೇನ್ ರೆಡಿ ಮಾಡ್ಕೊಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದ್ ಜಾರ್ಗೆ 6 ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳಿ. ನಾನಿಲ್ಲಿ 1/4 ಕಪ್ ಅಷ್ಟು ತೆಂಗಿನಕಾಯಿ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ. ಇದನ್ನ ತರ್ತರಿಯಾಗಿ ರುಬ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ರುಬ್ಕೊಳ್ಳಿ. ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಂಬೇಡಿ. ಇವಾಗ ಕುಕ್ಕರ್ ವಿಸಿಲ್ ಬಂತು. ಇಲ್ಲಿ ನಾನಿಲ್ಲಿ 4 ವಿಸಿಲ್ ತಗೊಂಡಿದೀನಿ. ಈಗ ನೋಡ್ತಾ ಇರ್ಬೋದು ಯಾವ ತರ ಬೆಂದಿದೆ ಅಂತ. ಇವಾಗೆಲ್ಲ ಫುಲ್ಲು ಬೆಂದ್ಕೊಂಡು ಒಂಚೂರು ನೀರ್ ಇಲ್ದಿರೋಂಗ ಆಗಿದೆ. ಮೆಣಸು ಜೀರಿಗೆ ಫಸ್ಟೇ ಹಾಕೊಂಡು ಬೇಯಿಸ್ಕೊಂಡ್ರೆ ಅನ್ನಕ್ಕೆ ಅದು ರುಚಿ ಸಿಗುತ್ತೆ. ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ರುಚಿ ಸಿಗಲ್ಲ ಅದು. ಈ ತರ ಅನ್ನದಲ್ಲಿ ಬೆಂದ್ಕೊಂಡ್ರೆ ರುಚಿ ಜಾಸ್ತಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಈಗ ನಾನೊಂದ್ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡು, ಒಂದ್ ಸ್ವಲ್ಪ ಕರ್ಬೇವ್ ಹಾಕೊಂಡು ರುಬ್ಕೊಂಡಿರೋ ಮಸಾಲೆ ಆಡ್ ಮಾಡ್ಕೊಂತ ಇದೀನಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ಸ್ಮೆಲ್ ಹೋಗ್ಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಸಾಲೆಗೆ ಉಪ್ಪು ಹಾಕೊಂಡಾದ್ಮೇಲೆ ಅದನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳಕ್ ಬಿಟ್ಬಿಡೋಣ. ಅದು ಫ್ರೈ ಆದ್ಮೇಲೆ ಇವಾಗ ನಾವು ಜಾರಲ್ಲೇ ಸ್ವಲ್ಪ ನೀರ್ ಇರುತ್ತಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಆದ್ಮೇಲೆ ನಾವಿಲ್ಲಿ ಅದೊಂದ್ ಸ್ವಲ್ಪ ಕುದಿಬೇಕು. ಕುದ್ದಾದ್ಮೇಲೆ ನಾವು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಮಸಾಲೆನ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂತ ಇದೀನಿ. ಇವಾಗ ಅದನ್ನ ಒಂದ್ಸರಿ ನೀಟಾಗಿ ಮಸಾಲೆನ ಮತ್ತೆ ಅನ್ನನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮ್ಗೆ ಕನ್ಸಿಸ್ಟೆನ್ಸಿ ನೀರ್ ಬೇಕು ಅಂತಂದ್ರೆ ಹಾಕೊಳ್ಳಿ. ನಾನಿಲ್ಲಿ ನೀರ್ ಹಾಕೋತಾ ಇದೀನಿ. ಆ ಮಸಾಲೆದೆ ಬಾಣ್ಲಿ ಸ್ವಲ್ಪ ನೀರ್ ಇತ್ತಲ್ಲ, ಆ ನೀರ್ನ ಮಿಕ್ಸ್ ಮಾಡ್ಕೊಂತ. ಮಸಾಲೆ ನೀಟಾಗಿ ಮಳ್ಳ ಆದ್ಮೇಲೆ ಇದನ್ನ ತುಪ್ಪ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.